ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಮಗೆ ಮೈಕೈ ನೋವು ಅಥವಾ ಒಂದು ಜ್ವರ ಬಂತಂದರೆ ಏನು ಮಾಡ್ತೇವೆ ನಾವು, ಮೆಡಿಕಲ್ ಶಾಪಿಗೆ ಹೋಗ್ತಾ ಇರ್ತೀವಿ. ಮೆಡಿಕಲ್ ಶಾಪಿಗೆ ಹೋದಾಗ ನೀವು ಅವ್ರು ಏನು ಮಾಡ್ತಾರೆ, ನಿಮಗೆ ಒಂದು ಕಾಲ್ಪಾಲ್ ಟ್ಯಾಬ್ಲೆಟನ್ನು ಅಥವಾ ಒಂದು ಪ್ಯಾರಾಸಿಟಮಲ್ ಟ್ಯಾಬ್ಲೆಟನ್ನು ಏನು ಮಾಡೋದು ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ. ನೀವು ಏನಾದರೂ ಅಥವಾ ಈ ಒಂದು ಕಾಲ್ಪಾಲ್ ಟಿ ಅನ್ನುವಂತಹ ಒಂದು ಟ್ಯಾಬ್ಲೆಟಿನ ಒಂದು ಹೆಸರು ಕೇಳಿರ್ಬೋದು ಅನಿಸುತ್ತೆ. ಯಾರು ಕೇಳಿಲ್ಲ ಅಂತಂದರೆ ಈ ಒಂದು ವಿಡಿಯೋ ನಮಗೆ ಕಾಲ್ಪಾಲ್ ಟಿ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಕಾಲ್ಪಾಲ್ ಅನ್ನುವಂಥದ್ದು ಒಂದು ಜ್ವರಕ್ಕೆ ಬಳಸ್ತಾ ಹೋಗ್ತಾರೆ. ಹಾಗಾದರೆ ಈ ಒಂದು ಕಾಲ್ಪಾಲ್ ಟೀಯನ್ನು ಯಾವುದಕ್ಕೆಲ್ಲ ಬಳಸ್ತಾರೆ ಮತ್ತು ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ, ಯಾವೆಲ್ಲ ಒಂದು ಕಂಡೀಷನ್ ಒಳಗೆ ಇದನ್ನು ಬಳಕೆ ಮಾಡ್ತಾರೆ ಮತ್ತು ಇದರ ಒಂದು ಸೈಡ್ ಎಫೆಕ್ಟನ್ನು ಇದನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಈ ಒಂದು ಕಾಲ್ಪಾಲ್ ಟಿ ಅನ್ನುವಂಥದ್ದು ಒಂದು ತಯಾರು ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು GSK ಅಂತಂದರೆ ಗ್ಯಾಲಕ್ಸೋ ಸ್ಮಿತ್ ಕ್ಲೀನ್ ಫಾರ್ಮಾಸ್ಯೂಟಿಕಲ್ಸ್ ಲಿಮಿಟೆಡ್ ಅನ್ನುವಂಥ ಒಂದು ಕಂಪ್ನಿ ಈ ಒಂದು ಕಾಲ್ಪಾಲ್ ಟಿ ಅನ್ನೋ ಒಂದು ಟ್ಯಾಬ್ಲೆಟನ್ನು ತಯಾರು ಮಾಡ್ತು. ಮತ್ತು ಇದರಲ್ಲಿರುವಂತಹ ಒಂದು ಸಾಲ್ಟ್ ಕಾಂಪೋಸಿಷನ್ನ ಮಾಲಿಕ್ಯೂಲ್ ನೇಮ್ ಅಂತ ನೋಡೋದಾದ್ರೆ ಜೆನ್ರಿಕ್ ನೇಮ್ ಅಂತ ನಿಮಗೆ ಟ್ರಮಡೋಲ್ 37 mg 37.5 mg ಸಿಗುತ್ತೆ. ಪ್ಯಾರಾಸಿಟಮಾಲ್ ಬಂದುಬಿಟ್ಟು 325 mg ಈ ಒಂದು ಟ್ಯಾಬ್ಲೆಟಲ್ಲಿ ಸಿಗುತ್ತೆ. ಎರಡು ರೀತಿ ಕಾಂಬಿನೇಷನ್ಲಿರುವಂಥ ಒಂದು ಟ್ಯಾಬ್ಲೆಟ್ ಆಗಿರುತ್ತೆ. ಸಾಮಾನ್ಯವಾಗಿ ಪ್ಯಾರಾಸಿಟಮಾಲ್ ಅಂತಂದರೆ ಇದೊಂದು ನೋವು ಅಥವಾ ಒಂದು ಜ್ವರವನ್ನು ಕಡಿಮೆ ಮಾಡುತ್ತದೆ. ಮತ್ತು ಟ್ರಮಡಾಲ್ ಬಂದುಬಿಟ್ಟು ಇದೊಂದು ಏನಾಗುತ್ತೆ ಅಂದರೆ ಸ್ಟ್ರಾಂಗ್ ಓಪೈಡ್ ಎನರ್ಜೆಸಿಕ್ ಆಗಿ ಕೆಲಸ ಮಾಡೋದು, ಓಪೈಡ್ ಎನರ್ಜೆಸಿಕ್ ಅಂತ ಕರೀತಾರೆ. ಅಂತಂದರೆ ತೀವ್ರವಾದಂತಹ ಒಂದು ನೋವನ್ನು ನಿಯಂತ್ರಿಸುವಂಥ ಒಂದು ಶಕ್ತಿಶಾಲಿ ಪೇನ್ ಕಿಲ್ಲರ್ ಅಂತ ಈ ಒಂದು ಟ್ಯಾಬ್ಲೆಟನ್ನು ಹೇಳ್ಬೋದು, ಈ ಟ್ರಮಡಾಲ್ ಅನ್ನುವಂಥದ್ದು. ಇವೆರಡು ಏನು ಮಾಡ್ತಾವಪ್ಪ ಅಂದರೆ ಕಾಂಬಿನೇಷನ್ನಾಗಿ ಏನು ಮಾಡ್ತಾವಪ್ಪ ಅಂದ್ರೆ ಕೊಟ್ಟರೆ ಏನಾಗುತ್ತೆ, ಹೆಚ್ಚಿಗೆ ಪೇನ್ ಇತ್ತು ಅಂತಂದರೆ ತಕ್ಷಣ ಏನು ಮಾಡ್ತಾವಪ್ಪ ಅಂದ್ರೆ ರಿಲೀಫನ್ನು ಕೊಡ್ತಾವೆ. ಒಂದು ಏನೇ ಪೇನ್ ಇರಲಿ ಬಾಡಿಗೆ ಏನು ಮಾಡ್ತದೆ, ರಿಲೀಫನ್ನು ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಸ್ನೇಹಿತರೆ, ಇದರ ಒಂದು ಟ್ಯಾಬ್ಲೆಟಿನ ಒಂದು ಉಪಯೋಗಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ಟ್ಯಾಬ್ಲೆಟ್ ಯಾವುದಕ್ಕೆಲ್ಲ ಯೂಸ್ ಆಗುತ್ತೆ ಅಂತ ನೋಡೋದಾದ್ರೆ, ಆಪ್ರೇಷನ್ ಆದಾಗ ಅಂದರೆ ಶಸ್ತ್ರಚಿಕಿತ್ಸೆ ಆಪ್ರೇಷನ್ ಆದಮೇಲೆ ಏನಾಗುತ್ತೆ, ಜಾಸ್ತಿ ನೋವಾಗ್ತಿರ್ತದೆ. ಆ ಒಂದು ಸಂದರ್ಭದಲ್ಲಿ ಏನು ಮಾಡ್ತಾರೆ, ಈ ಒಂದು ಟ್ಯಾಬ್ಲೆಟನ್ನು ಕೊಡ್ತಾರೆ. ಮತ್ತು ಏನಾದರೂ ಒಂದು ಆಕ್ಸಿಡೆಂಟ್ ಆದಾಗ ಅಥವಾ ಒಂದು ತೀವ್ರವಾದಂತಹ ಗಾಯಗಳಾಗಿರ್ತಲ್ಲ, ಆ ಒಂದು ನಾರ್ಮಲ್ ಪೇನ್ ಕಿಲ್ಲರ್ ಕೆಲಸ ಮಾಡಲಿಲ್ಲ ಅಂದರೆ ಈ ಒಂದು ಟ್ಯಾಬ್ಲೆಟ್ ಏನು ಮಾಡ್ತಾರೆ, ಕಾಲ್ಪಾಲ್ ಟಿ ಅನ್ನುವಂಥದ್ದು ಕೊಡ್ತಾರೆ. ಮತ್ತು ವಿಪರೀತವಾದಂಥ ಒಂದು ಬೆನ್ನು ನೋವು ಇರ್ಬೋದು, ಮತ್ತು ಜಾಯಿಂಟ್ ಪೇನು ಅಥವಾ ಮಸಲ್ಸ್ ಪೇನ್ ಅಥವಾ ಇವೆಲ್ಲ ಏನಾಗುತ್ತೆ ಅಂದರೆ ಜಾಸ್ತಿ ಪೇನ್ ಇದ್ದಾಗ ಕೊಡ್ತಾರೆ. ಅಂತಂದರೆ ನಾರ್ಮಲ್ ಪೇನ್ ಕಿಲ್ಲರ್ ಏನಾದರೂ ಕೆಲಸ ಮಾಡಲಿಲ್ಲಪ್ಪ, ಆ ಒಂದು ಟ್ಯಾಬ್ಲೆಟ್ ಕಡಿಮೆ ಮಾಡಲಿಲ್ಲ ನಾರ್ಮಲ್ ಪೇನ್ ಕಿಲ್ಲರ್, ಈ ಒಂದು ಡಾಕ್ಟ್ರ್ ಏನು ಮಾಡ್ತಾರೆ, ಈ ಒಂದು ಕಾಲ್ಪಾಲ್ ಟಿ ಅನ್ನುವಂಥದ್ದು ಈ ರೀತಿ ಕಾಂಬಿನೇಷನ್ ಆಗಿ ಇರುವಂಥ ಒಂದು ಟ್ಯಾಬ್ಲೆಟನ್ನು ಏನು ಮಾಡ್ತಾರೆ, ವೈದ್ಯರು ಏನು ಮಾಡ್ತಾರೆ, ಬರೋದಕ್ಕೆ ಕೊಡ್ತಾರೆ ಸ್ನೇಹಿತರೆ. ಇವಾಗ ಒಂದು ಸೈಡ್ ಎಫೆಕ್ಟ್ ಅಂತ ನೋಡೋದು, ಸೈಡ್ ಎಫೆಕ್ಟ್ ಬಂದುಬಿಟ್ಟು ಏನಾಗುತ್ತೆ ಅಂತಂದರೆ, ಕೆಲವೊಂದು ಸೈಡ್ ಎಫೆಕ್ಟ್ ಕೆಲವರಿಗೆ ಕಾಣುತ್ತೆ, ಕೆಲವರಿಗೆ ಕಾಣಲ್ಲ ಅಂತ ಹೇಳ್ತೀನಿ. ಮೊನ್ನೆದಾಗಿ ಬಂದ್ಬಿಟ್ಟು ತಲೆ ಸುತ್ತೋದು ಅಂತಂದರೆ ಡಿಸಿನೆಸ್ ಅಥವಾ ಒಂದು ವಿಪರೀತವಾದಂಥ ನಿದ್ದೆ ಆಲಸ್ಯ ಉಂಟಾಗ್ತದೆ ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ. ಮತ್ತು ವಾಕರಿಕೆ, ವಾಂತಿ ಅಥವಾ ಮಲಬದ್ಧತೆ ಸಹ ಈ ಒಂದು ಟ್ಯಾಬ್ಲೆಟ್ ಏನು ಮಾಡ್ತದೆ ತೆಗೆದುಕೊಂಡು ಆಗುವಂಥ ಒಂದು ಸೈಡ್ ಎಫೆಕ್ಟ್. ಪ್ರಮುಖವಾದಂಥ ನಿಮಗೆ ಅಂದರೆ ಒಂದು ಎಚ್ಚರಿಕೆ ಕೊಡೋದಾದ್ರೆ, ಈ ಒಂದು ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಅಂತಂದರೆ, ಟ್ಯಾಬ್ಲೆಟ್ ತೆಗೆದುಕೊಂಡಾಗ ಡ್ರೈವಿಂಗ್ ಮಾಡಬಾರ್ದು. ಯಾಕಂದರೆ ಅಥವಾ ಡಿಸಿನೆಸ್ ಆಗ್ತಾ ಇರುತ್ತೆ ಮತ್ತು ಒಂದು ಕೆಲವೊಂದಿಷ್ಟು ಕೆಲಸಗಳನ್ನು ಏನು ಮಾಡಬೇಕಂದ್ರೆ ಸ್ಟಾಪ್ ಮಾಡಬೇಕಾಗತ್ತೆ, ದೊಡ್ಡ ದೊಡ್ಡ ಮಿಷಿನ್ಗಳಲ್ಲಿ ವರ್ಕ್ ಮಾಡುವಂಥದ್ದು. ಹಾಗೆ ಈ ಒಂದು ಆಲ್ಕೋಹಾಲ್ ತೆಗೆದುಕೊಂಡಾಗ ಈ ಒಂದು ಟ್ಯಾಬ್ಲೆಟನ್ನು ಯಾವುದೇ ರೀತಿ ನೀವು ತೆಗೆದುಕೊಳ್ಬೋದು. ಯಾಕಂತಂದರೆ ಇದು ಲಿವರ್ಗೆ ಏನಾಗುತ್ತೆ, ತುಂಬ ಅಪಾಯಕಾರಿ ಆಗ್ತಾ ಇರುತ್ತೆ. ಮತ್ತು ಇದು ಬಂದಂಗೆ ಏನು ಮತ್ತು ಡೋಸೇಜ್ ಅಂತ ನೋಡೋದಾದ್ರೆ ಸ್ನೇಹಿತರೆ, ಆ್ಯಸ್ ಅಡ್ವೈಸ್ ಬೈ ದ ಡಾಕ್ಟರ್ ಅಂತ, ವೈದ್ಯರ ಸಲಹೆಯಂತೆ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಎಷ್ಟು ದಿನ ಹೇಳಿದ್ರು ಅಷ್ಟು ದಿನ ಅಂತ ತೆಗೆದುಕೊಳ್ಬೇಕಾದ್ರೆ, ಇನ್ ಜನರಲಾಗಿ ನೋಡೋದಾದ್ರೆ ಬೆಳಿಗ್ಗೆ ಒಂದು ಪೇಷಂಟ್ ಕಂಡೀಷನ್ ಮೇಲೆ ಏನು ಮಾಡ್ತಾರೆ ಅಂತಂದ್ರೆ, ಬೆಳಿಗ್ಗೆ ಅರ್ಧ ರಾತ್ರಿ ತೆಗೆದುಕೊಳ್ಳಿಕ್ಕೆ ಹೇಳ್ತಾರೆ, ಅಥವಾ ಬೆಳಿಗ್ಗೆ ಒಂದು ರಾತ್ರಿ ಒಂದು 10 days ಅಥವಾ 15 ದಿನ ತೆಗೆದುಕೊಳ್ಳೋಕ್ಕೆ ಹೇಳ್ತಾರೆ. ಅದು ಪೇಷಂಟ್ ಮೇಲೆ ಡಿಪೆಂಡ್ ಆಗುತ್ತೆ, ಕಂಡೀಷನ್ ಮೇಲೆ ಆ ಒಂದು ಡೋಸೇಜ್ ಏನಾಗುತ್ತೆ ಹೋಗ್ತಾ ಇರುತ್ತೆ ಸ್ನೇಹಿತರೆ. ಈ ಒಂದು ಮೆಡಿಷನ್ ಕಂಪಲ್ಸರಿಯಾಗಿ ಏನು ಮಾಡಬೇಕಂದ್ರೆ, ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಈ ಮೆಡಿಷನ್ ತೆಗೆದುಕೊಳ್ಳೋಗಿಲ್ಲ. ಅದರಲ್ಲೂ ಸಹ ಇದನ್ನು H1 NRS ಡ್ರಗ್ ಬರೋದ್ರಿಂದ ಏನಾಗುತ್ತೆ, ಕಂಪಲ್ಸರಿಯಾಗಿ ಏನು ಮಾಡಬೇಕು, ನೀವು
ಮೆಡಿಸಿನ್ನ ಡಾಕ್ಟ್ರ್ ಕನ್ಸಲ್ಟ್ ಮತ್ತು ಪ್ರೆಸೆಂಟ್ ಅವತ್ತಿನ ಚೀಟಿ ಇದ್ದರೆ ಮಾತ್ರ ಈ ಒಂದು ಮೆಡಿಸಿನನ್ನು ತೆಗೆದುಕೊಳ್ಬೇಕಾಗತ್ತೆ. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಡಿಯೋ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.